ಸರ ಅಲ್ಲಿ 8,000 ರೂಪಾಯಿ ತಗೊಂಡ್ರ ಮತ್ತೆ ನೀವು ಯಾಕೆ 10,000 ಹಚ್ಚಿರಲಿ? ಅಲ್ಲಿ ಮ್ಯಾಗಿನವ್ರಿಗೆ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಅದು ನಾವು ಗುಳೆ ಕುಡೋದಷ್ಟೇ ನಮ್ದು. ನಾನ ಅದೇನ್ರಿ ಸ್ವಾತಿ ನೀ ಯಾಕ್ರಿ ನಾನ್ ನಿಮ್ ಜೊತೆ ಕೆಲಸ ಮಾಡ್ಬಾರ್ದ? ಅದ ಹಂಗಲ್ಲ ಸ್ವಾತಿ. ಯಾಕ ಹಂಗೋ ಅಲ್ಲ ಹಿಂಗೋ ಅಲ್ರಿ, ನೀವು ಸುಮ್ಮೀರಿ, ನಂಗೆ ಗೊತ್ತೈತಿ. ಸ್ವಾತಿ ನಿಮ್ಮ ಅಪ್ಪ ನನಗೆ ಕೊಡ್ಬೇಕಾದ್ರೆ ನೆಳ್ಳನ ಕಾಲು ಬಿಸಿಲಾಗಿ ಇಡಬಾರ್ದು ಅಂತ ಹೇಳಕ್ ಮಾತು ಕೊಟ್ಟಾನ. ನಮ್ಗೆ ಹ್ಞೂ ಅಂದಿದ್ದಕ್ಕೆ ನಿಮ್ಮ ಅಪ್ಪ ನನಗೆ ಮದುವೆ ಮಾಡಿಕೊಟ್ಟಾನ. ಅದ್ರಾಗ ಏನ್ ತಪ್ಪೈತ್ರಿ? ಯಾರಪ್ಪನು ತನ್ನ ಮಗಳನ್ನ ಕೆಟ್ಟ ಮನೆಗೆ ಕೊಡ್ಬೇಕಂತ ಹೇಳಿ ಬಯಸೋದಿಲ್ಲ. ಅವ್ರಿಗೆ ಒಂದಂತ ಹೇಳಿ ಆಸೆ ಇರುತ್ತೆ, ಮಗಳನ್ನ ಚಲೋ ಮನೆಗೆ ಕೊಡ್ಬೇಕ, ಚಲೋ ಮನೆತನಕ್ಕೆ ಕೊಡ್ಬೇಕಂತ ಹೇಳಿ. ಪ್ರತಿಯೊಬ್ರು ತಂದೆ ತಾಯಿಗೆ ಅದ ಆಸೆನೇ ಇರ್ತೈತಿ, ಬೇರೆ ಆಸೆ ಇರೋದಿಲ್ಲ. ನಾ ಏನ್ರ ನಮ್ಮ ಅಪ್ಪನ ಮಾತು ಕೇಳಿದೆ ಅಂತ ಇಟ್ಕೋರಿ, ಇಷ್ಟು ಹೊಂದಾಣಿಕೆಯಿಂದ ಇರಕ್ ಹಾಕಿದ್ದಿಲ್ಲ. ಅವ್ರ ಮಾತು ಕೇಳಿಲ್ಲ ಅಂತ ನಾ ಇಷ್ಟು ಖುಷಿಯಿಂದ ಅದೇನಿ. ಯಾಕಂದ್ರ ನಾನು ಶ್ರೀಮಂತರ ಮನೆಯಂತ್ರ ಬಂದಿನಲ್ಲ, ಬಡ್ರ ಮನೆಗೆ ಮದ್ವೆ ಮಾಡ್ಕೊಂದಿನಿ. ಹಂಗಂತ ಹೇಳಿ ನನ್ಗೆ ಇಲ್ಲೇನ್ ಪ್ರೀತಿ ಕಮ್ಮಿ ಇಲ್ಲ, ಪ್ರೀತಿಯಿಂದನ ಅದೇನಿ, ಖುಷಿಯಿಂದನ ಅದೇನಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಸ್ವಾತಿ ನಾ ಪುಣ್ಯ ಮಾಡಿರ್ಬೇಕ ನೀನ್ ಅಂತ ಆಯ್ತಿ ಪಡ್ಕೊಳಕ. ಹಂಗೇನಿಲ್ಲ ರೀ, ನೀವು ತಲೆ ಕೆಡಿಸ್ಕೋಬೇಡ್ರಿ, ನಾ ಖುಷಿಯಿಂದನ ಅದೇನಿ. ಇವಾಗೆಲ್ಲ ಮುಗಿತಲ್ಲ, ನಮ್ಮಪ್ಪನು ನಿಮ್ ಜೊತೆ ಮದ್ವೆ ಮಾಡಿ ಕೊಟ್ಟಾರಲ್ಲ. ಇವಾಗ ತಂದೆ ತಾಯಿ ಬಂಧು ಬಳಗ ಅಣ್ಣ ತಂಗಿ ಎಲ್ಲ ನೀವ ಅಲ್ಲ, ಕೊಟ್ಟ ಹೆಣ್ಣ ಕುಲಕ್ ಹೊರಗ ಅಂತಾರ. ಹಂಗ ಮತ್ತ ನಾ ಸತ್ರ ಗಂಡನ ಮನಿಯೊಳಗ ಮಣ್ಣ ಹಾಕೈತಿ ಹೊರತು ತವ್ರ ಮನಿಯೊಳಗ ಮಣ್ಣಾಗಲ್ಲ. ಏನ್ ಮಾತಾಡಿದೆ ಸ್ವಾತಿ? ನಿನ್ನ ಬಾಯಲ್ಲಿ ಇಂಥ ಮಾತು? ಹಂಗೆಲ್ಲ ಮಾತಾಡ್ಬೇಡ ಸ್ವಾತಿ. 7 ಜನ್ಮದಾಗ ನೀನು ನನ್ನ ಹೆಂಡತಿ ಬೇಕಂತ ನಾ ಬಯಸ್ತೇನೆ ಹೊರತ ಆ ಥರ ಏನೇ ಮಾತಾಡಕ್ ಹೋಗ್ಬೇಡ. ಏನ್ ಬೇಕ ಬಾ? 2 ಕಿಲೋ ಗಾಂಧಿ ಕೊಡ್ರಿ, 2 ಕಿಲೋ ಶೇಂಗಾ ಕೊಡ್ರಿ. ತಮ್ಮ ಹಚ್ಚಿರತ್ತ ತೋಬಿ 320 ರೂಪಾಯಿ ಆತ. ಇವು 500 ರೂಪಾಯಿ ಅದಾವ್ರಿ, ತಗೋರಿ. 320 ತಗೋರಿ, ಉಳ್ಕಿದೆಲ್ಲ ಬಾಕಿ ಮುರ್ಕೋರಿ. 1 2 3 4 ಯಪ್ಪಿ 400 ಕೊಟ್ಟಿಲ್ಲ ಇವ. ಹೌದ್ರಿ, ಸರಿ. 5 ರೂಪಾಯಿ 1 2 3 ಮೂರದಾಳ ಇವ. ತರಪ್ಪ ನೋಡ್ತೀನಿ. ಹಿಡಿ ಅಣ್ಣ. 1 2 3 ತಮ್ಮ 100 ರೂಪಾಯಿ ಹಿರಿ ತಳಗ್ ಬೀಳ್ತಲ್ಲ. ನೋಡಿರಲಿಲ್ಲ ನಾನು. 400 ರೂಪಾಯಿ ಇವ. ಹೋದ್ಲ ಅಣ್ಣ, ಇಲ್ಲೊಂದು 100 ರೂಪಾಯಿ ಬಿದ್ದಿದ್ಲ. ಹಿಡಿ ಅಣ್ಣ ನೀನು 500 ರೂಪಾಯಿ. ಸ್ವಾತಿ ಹಾ ರೀ, ಇದನ್ನ ತೋಟಕ್ಕೆ ಆಳುಗಳು ಬರತ್ತಾರ, ಸ್ವಲ್ಪ ರಾಶಿ ಮಾಡಿ ಬರ್ತೀನ. ಆಯ್ತವ್ರಿ, ಹೋಗ್ಬರ್ರಿ. ಹಾ, ಸ್ವಲ್ಪ ಹುಷಾರ ಮನೆ ಕಡೆ. ಹಾ ರೀ. ನಮಸ್ಕಾರ ಗೌಡ್ರೆ. ನಮಸ್ಕಾರಪ್ಪ, ನಮಸ್ಕಾರ. ಏನಪ್ಪಾ ಶಿವ, ಮುಂಜಾನೆ ಎದ್ದ ಈ ಕಡೆ ಹೊಂಟಿಲ್ಲ? ಗೌಡ್ರ ಸ್ವಲ್ಪ ರಾಶಿ ಮಾಡೋದಿತ್ರಿ, ಹೊಂಟೇನ್ರಿ, ಹೊಲಕ್ ಹೊಂಟೇನ್ರಿ. ರಾಶಿ ಮಾಡತ್ತೆ ಶಿವು. ನಿನ್ ಕಡೆ ಒಂದ್ ಮಾತೈತಿ, ಮರ್ತಾ ಬಿಟ್ಟನು, ಸ್ವಲ್ಪ ನಿಂದ್ರನಿ. ಊರಾಗ ಆ ಸಾವುಕಾರಂದು ದರ್ಪ ಬಾಳ ಆಗೈತಿಪ್ಪ ಶಿವು. ಆ ಮಗನ ಸ್ವಕ್ ಅಡಗಿಸ್ಬೇಕಂದ್ರ ನಾ ಇಲೆಕ್ಷನ್ ನಿಂದಿರಬೇಕಾಗೈತಿ. ಈಗ ಅದರಾಗ ರೈತರು ನೀನ ಇಲೆಕ್ಷನ್ ಮಾಡಪ್ಪ ತಿಳ್ಕಿರಂದ ಒತ್ತಾಯ ನಾನು ನಿಂದ್ರಸ್ಯಾರ. ಈ ಸರ ನೀನು ಒಟ್ಟು ನನಗೆ ಸಹಾಯ ಮಾಡ್ಬೇಕಪ್ಪ. ನಮ್ಮ ಅಂತ ಹೊಟ್ಟ ನಮಗ ಬರೋರಿ. ಅಷ್ಟು ಮಾಡಿ ಪುಣ್ಯ ಕಟ್ಬಾರಪ್ಪ ಶಿವು. ನೀನು ರೈತದಿ, ನಿನ್ನ ಕಷ್ಟ ನನಗೆಲ್ಲ ಗೊತ್ತಾಗೈತಿಪ್ಪ. ನೀನು ಬೆಳೆದಿ, ನಿನ್ನ ತಕ್ಕ ಬೆಲೆ ಶಿವಾರಿಗೈತಿ.
ಹೌದ್ರಿ. ನಿನಗೆ ಬೆಲೆ ಸಿಗುವಂಗ ನಾ ಮಾಡ್ತಾನ. ನಿನಗೇನು ಸರ್ಕಾರದ ಸವಲತ್ತು ಏನು ಬೇಕಲ್ಲ ಎಲ್ಲ ನನಗೆ ಕೇಳ, ನಾ ಮಾಡಿ ಕೊಡ್ತಾನ. ಅಟ್ಟೆ ಯಾಕೆ ಕಾಳಜಿ ಮಾಡ್ತಿ? ಇದು ಒಂದು ಸಲ ನನಗೆ ಆಶೀರ್ವಾದ ಮಾಡ, ಮುಂದಿನ ಕೆಲಸ ನೀನ ನೋಡಕ್ಕೆ. ಗೌಡ್ರ ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ ಗೌಡ್ರ. ನಾನು ಬೆಳೆ ಅದು ಬಿತ್ತೇನ್ರಿ, ಆಶೀರ್ವಾದ ಮಾಡ್ಕೊಂಡೇನ್ರಿ. ಅದ್ರ ತಕ್ಕಂತೆ ಬೆಲೆ ಸಿಗೋಂಗ ಮಾಡ್ರಿ. ನಾನು ಸಿಕ್ಕಂಗ ಸಾಲ ತೆಗ್ದೇನ್ರಿ, ಪಟ್ ಪಟ್ ಮುಟ್ಟಬೇಕಾಗಿತ್ತು ನನಗೆ. ಅದ್ರ ಕಾಳಜಿ ಬಿಡಪ್ಪ, ನಾ ಅದನ್ನ ನಾ ಇರ್ತಾನ. ನೀ ಯಾಕೆ ಕಾಳಜಿ ಮಾಡ್ತಿ? ಅದ್ರದೆಲ್ಲ ಕಾಳಜಿ ಬಿಡ. ಆಯ್ತ್ರಿ ಗೌಡ್ರ, ಬರ್ತೇನ್ರಿ. ಶಿವ ಹೇಳ್ರಿ. ಹಂಗ ನೀನು ರೈತ 4 ಮಂದಿ ರೈತರಿಗೆ ಹೇಳಿ ಈ ಸರ ನನ್ಗೆ ಆರಿಸ್ತಾರಂಗ ಮಾಡಪ್ಪ. ನೀನು ಊಟ ಹಾಕ, ನಿಮ್ಮ ಮನ್ಯಾಗೂ ಎಲ್ಲ ತಿಳಿಸಿ ಹೇಳಿ 4 ಮಂದಿ ರೈತರಿಗೆ ಎಲ್ಲ ಹೇಳ್ಕಿರಿ ಈ ಸರ ನಾನು ಬರುವಾಗ ಮಾಡ್ಬೇಕಪ್ಪ. ಮಾಡ್ತೇನ್ರಿ ಗೌಡ್ರ. ತಪ್ಪಿಸ್ಬೇಡಪ್ಪ. ಮತ್ತ ಇಲ್ರಿ ಗೌಡ್ರ, ತಪ್ಪಿಸ್ಬೇಡ. ಬರ್ತೇನ್ರಿ ಗೌಡ್ರ. ಹಾ, ಬಾ. ಪ್ರತಿ ವರ್ಷದಂತೆ ಈ ವರ್ಷ ನನ್ನ ಭೂಮಿ ತಾಯಿ ನನ್ನ ಕೈ ಬಿಡಲಿಲ್ಲ. ಅವ್ರ ಸಾಲ ಎಲ್ಲ ಕೊಟ್ಟ ಆರಾಮಾಗಿರ್ಬೇಕು. ತಾಯಿ ನೀನವ. ಯಪ್ಪ ಹೆಂಗೂ ರಾಶಿ ಮಾಡಿ ಕಡಿಯಾಕಾದ್ನೆ. ಈಗ ಪಟ ಧಾರಣಿ ಕೇಳ್ಕೊಂಡು ಪಟ ಮಾರಿ ಬಿಡ್ಬೇಕು. ಅದ್ರಾಗ ನಮ್ಮ ಸಾವುಕಾರದ ಪಟ್ನ ಕೊಡ್ಬೇಕು. ಅಲ್ಲಿ ಮೊದಲ ಡೇಟ್ ಸನೇ ಬಂದೈತಿ. ಅವ್ನು ಮೊದಲು ಕ್ಲೋಸ್ ಮಾಡ್ತಾನೆ. ಮನುಷ್ಯ ಸರಿ ಇಲ್ಲ ಮಂದ. ಗೊತ್ತಾಯ್ತು. ನಾನು ಅಪೋಸಿಟ್ ಕ್ಯಾಂಡಿಡೇಟ್, ನೀನಾ? ಹೆಂಗೆ ಟಿಕೆಟ್ ಲೈಮಿನೇಷನ್ ಮಾಡ್ಲಕ್ ಬಂದಿಲ್ಲ, ಹಂಗೆ ವಾಪಸ್ ತಗೋ. ನಿನಗೂ ಚಲೋ ನನಗೂ ಚಲೋ. ಈ ಮಾತ ನೀ ಭಯ ಬಿದ್ದು ಹೇಳತ್ತೇವೋ ಏನ ನೀ ಸೋಲ್ತಿ ಅಂತ ಹೇಳತ್ತೇವೋ? ನನ್ನ ಜೀವನದಾಗ ಸೋಲು ಅಂತ ಗೊತ್ತಿಲ್ಲ. ನಿನ್ನ ಹತ್ರ ರೊಕ್ಕ ಇರ್ಬೋದು, ದುಡ್ಡಿನ ಅಹಂಕಾರ ಇರ್ಬೋದು, ಆದ್ರೆ ನನ್ನ ಬೆಂಬಲ ರೈತರ. ಓ ಭ್ರಮೆ, ಹಣ ನೋಡಿದ್ರೆ ಹೆಣ ಬಾಯ್ ಬಿಡ್ದಕ್ಕೆ, ಅದು ಗೊತ್ತೈತಿಲ್ಲ. ನೀ ಏನ ತಿಪ್ಪರ್ಲಾಗ ಹಾಕಿದ್ರು ನಾ ಟಿಕೆಟ್ ವಾಪಸ್ ತಗೊಳಂಗಿಲ್ಲ. ಗೌಡ ಬಾ, ಬಿಸಿರಾಗತೈತಿ ಬಾ. ಸಾವ್ಕಾರ, ನಾ ಕುಂದ್ರಲಾಕ್ ಬಂದಿನಿ. ನಿನ್ನ ಹಣಕ್ಕ ನಾ ಆಸೆ ಪಡೋ ಮಗ ಅಲ್ಲ. ನಿನ್ನ ಹಣಕ್ಕೋಸ್ಕರ ನಾ ಜನ ಕಳ್ಕೊಳಕ ಸಾಧ್ಯ ಇಲ್ಲ. ಗೌಡ ಸುತ್ತರೆ ಕುಂಡ್ರ ಜನ ಅಂದ ಹಣ ಯಾಕೆ ಹೋಗೋತಿ? ಸಾವ್ಕಾರ, ನಿನ್ನ ರೊಕ್ಕ ನನಗೆ ಬೇಡ, ನನಗ ಜನ ಬೇಕು, ಜನ. 20 ಲಕ್ಷ. ಸಾವ್ಕಾರ, ನನ್ಗೆ ಯಾಕೋ ಸರಿ ಅನ್ಸವಲ್ದ. 40 ಲಕ್ಷ. ಸಾವ್ಕಾರ, ನಿನ್ನ ಹಣದ ಆಸೆಕ ನನ್ನ ಜನರನ್ನ ಕಳ್ಕೊಳಕ ನನಗೆ ಸಾಧ್ಯ ಇಲ್ಲ. 60 ಲಕ್ಷ. ನಾನು ನಂಬಿದ ಜನಕ್ಕೆ ನಾ ಮೋಸ ಮಾಡಂಗಿಲ್ಲ, ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಸೌಂಡ ಕಡಿಮೆ ಮಾಡ. 90 ಲಕ್ಷ. ಹಿಂಗ್ ಮಾಡ್ಲಿ, 1 ಕೋಟಿ ತಗೊಂಡು ಸೆಟ್ಲ್ ಆಗಿಬಿಡ್ಬೇಕು. ಸಾವ್ಕಾರ, 1 ಕೋಟಿಗೆ ಬಗೆಹರಿಸೋಣ್ರಿ. ನನ್ನ ಟಿಕೆಟ್ ವಾಪಸ್ ತಗೊಂಡ್ಬರ್ತಾನೆ. ಹಣ ಅಂದ್ರ ಹೆಣ ಬಾಯ್ ತೆಗಿದಿತ್ತ ಹತ್ತಿದ್ರ ನಿಜ ಆತ್ ನೋಡ್ಲಿ ಬಂಸರ್. ಹೌದು ಸರ್, ನಿಜ. ಇವತ್ತು ಸಾಯಂಕಾಲ 5:20 ನಮ್ಮ ಹಳಿ ಅಡ್ಡ ಕಡೆ ಬಾ, ಸುದ್ ಮಾಡ್ತೀನಿ. ಸಾವ್ಕಾರ, ಕೊಟ್ಟ ಮಾತ ಇಟ್ಟು ಬಾನ ಎಂದೂ ತಪ್ಪಿಲ್ಲ ನೀವು.
ಈಗ ಸದ್ಯ ಬೇಕಂದ್ರೆ ಬೇಕು. ಬಂಸರ್ ತೊಂಬ್ರೋ. ಆಯ್ತು ಸರ್ ತರ್ತೀನಿ. ಸರ್ ಓ ಮೈ ಗಾಡ್, ಇಷ್ಟು ರೊಕ್ಕ ನಾ ಜೀವನದಾಗ ನೋಡಿಲ್ಲ. ಇನ್ನ ಸಟ್ಲ ಆಗಿಡ್ಬೇಕು ನಾ. ಸಾವ್ಕಾರ, ನಾ ಹೋಗಿ ಬರ್ತೇನ್ರಿ. ಗೌಡ ಎಲ್ರಿ ಟಿಕೆಟ್ದು ಹುಷಾರ. ಟಿಕೆಟ್ ಅಲ್ರಿ ಸಾವ್ಕಾರ, ಟಿಕೆಟ್ ಬಕೆಟ್ ತರ ಇಲ್ರಿ ನಾ. ಬಂಸರ ಕೆಲಸ ಆತ. ಸರ್ ನೀವು ಕಣ್ಣಿಟ್ಟಿದ್ದು ಇನ್ನೂ ಯಾರಿಗೂ ಗೊತ್ತಿಲ್ಲ ಬಿಡಿ. ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈ ಸಲ ಎಲ್ಲ ನೀವೆಲ್ಲ ಸೇರಿ ನಾನು MLA ಮಾಡ್ಬೇಕು ಅನ್ನೋದು ನಿಮ್ಮ ಆಸೆ ಇತ್ತು. ನಿಮ್ಮ ಆಸೆ ನಾ ಏನು ನಿರಾಶೆ ಮಾಡಂಗಿಲ್ಲ. ನಮ್ಮ ಸಾವ್ಕಾರರು ನಾ ಬಂದ್ರ ಅಷ್ಟ, ನಮ್ಮ ಸಾವ್ಕಾರ ಬಂದ್ರು ಅಷ್ಟ. ಈ ಸಲ ನಾವು ನೀವು ಎಲ್ಲರೂ ಸೇರಿ ನಮ್ಮ ಸಾವ್ಕಾರನ MLA ಮಾಡಿಸ್ಬಿಡ್ನು. ಈ ಸಲ ನಾ ಟಿಕೆಟ್ ಹೊಳೆ ತಗೋಬೇಕು. ಕಾರಣ ಏನಪ್ಪಾ ಅಂದ್ರೆ ಸಾವ್ಕಾರ ಒಳ್ಳೆ ಗುಣ, ಒಳ್ಳೆ ಮನಸ್ಸ ನಮ್ಮನ್ನ ಈ ತರ ಮಾಡೈತಿ. ನೀವೆಲ್ಲ ರೈತರು ನನ್ಗೆ ಯಾವ ರೀತಿ ಸಪೋರ್ಟ್ ಮಾಡಿರಿ, ಅದೇ ರೀತಿ ನಮ್ಮ ಸಾವ್ಕಾರಿಗೆ ಸಪೋರ್ಟ್ ಮಾಡಿ ಅಂತೇಳಿ ಬರ್ತಾ ಇದಾರೆ ನೋಡ್ರಿ. ಬಂದ್ಬಿಟ್ರು ನಮ್ಮ ಸಾವ್ಕಾರರು ಮಾಡೋ ಕೆಲಸ ಎಲ್ಲ ಪೂರ್ಣ ಮಾಡಿಬಿಟ್ಟಾರು, ಏನೂ ಉಳಿಸಿ ಇಲ್ಲ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸಿ ನಮ್ಮ ಸಾವ್ಕಾರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀನಿ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಏನಪ್ಪಾ ಅಂತಂದ್ರೆ ವರ್ಷ ನಾನು ಆರಿಸ್ತಿರ್ತೀರಿ. ಈ ವರ್ಷ ನಾನು ಆರಿಸಿ ತೊಗೊಂಬರಿ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನಾ ಕೆಲಸ ಏನು ಮಾಡಿ ಅನ್ನೋದು ನಿಮಗೂ ಬರ್ತೈತಿ. ಇಲ್ಲಿ 4 ಮಂದಿ ಕೂತವ್ರು ಏನೈತ್ಲ ನೀವೇ ಹೇಳ್ರಿ ಏನು ಮಾಡಿ ಅನ್ನೋದು. ಬಾತ್ರೂಮ್ ಇದೆಲ್ಲ ಸಂಖ್ಯಾಗ ಬಾತ್ರೂಮ್ ಮಾಡಿ ಕಟ್ಟಿಸ್ಕೊಟ್ಟಿನಿ. ಕಬ್ಬಿನ ಬೆಲೆ ಏಟಿತ್ತು 4,000 ಇತ್ತು, 5,000 ಮಾಡಿ. ಇನ್ನು ಮುಂದೆ ದ್ರಾಕ್ಷಿ ಬೆಲೆ ಏಟೈತ್ಲೆ ಅವ್ರು ಎಷ್ಟು ಹೇಳ್ತಾರಲ್ಲ 500 ಅಂದಲ್ಲಿ 1,000 ರೂಪಾಯಿ ಮಾಡಿ ನಾ ಕೊಡ್ತೀನಿ ಈ ವರ್ಷ. ಯಾಕಪ್ಪ ಅಂತಂದ್ರೆ ನಮ್ಮ ಗೌಡ್ರು ಆಲ್ರೆಡಿ ನಿಮ್ಗೆ ಹೇಳ್ಯಾರ ನನ್ನ ಬಗ್ಗೆ, ನಿಮಗೂ ಬರ್ತೈತಿ, ಇವರು ಹೇಳ್ತಾರ. ಅದ್ರ ಸಂಬಂಧ ವರ್ಷ ಹೆಂಗ ನನಗೆ ಸಪೋರ್ಟ್ ಮಾಡಿ ನಾನು ಆರಿಸಿ ತರ್ತಿರ್ಲ, ಈ ವರ್ಷ ನಿಮ್ಮ ಮಗ ತಂದ ಕಿಸಿಂದ ಇದು ವರ್ಷ ನಾನು ಆರಿಸಿ ತೊಗೊಂಬರಿ. ಇಷ್ಟು ಹೇಳ್ತೀನಿ. ಇಷ್ಟು ಹೇಳಿ ನಿಮ್ಗೆ ಏನು ಕೆಲಸ ಬೇಕಾದ್ರೆ ಏನು ಬೇಕಾದ್ರೆ ನನ್ನ ಆಫೀಸ್ಗೆ ಬರ್ರಿ, ನಿಮ್ಗೆ ಮಾಡಿ ನಾ ಕೊಡ್ತೇನೆ. ಈ ವರ್ಷ ನಿಮ್ದು ಏಟೈತಿಲ್ಲ ತೊಗರಿ ಬೆಳೆ ಗೊಂಜಾಳ ರೇಟ್ 5,000 ರೂಪಾಯಿ ಮಾಡ್ತೀನಿ. ಇನ್ನೇನು ಬೇಕ್ರಿಪ್ಪ ನಿಮ್ಗೆ? ಇನ್ನೇನು ಬೇಕ್ರಿ ಬೇಡ್ರಿ. ಗೊಂಜಾಳದ ಏಟೈತೆ 5,000 ರೂಪಾಯಿ ಮಾಡ್ತೀನಿ ಕ್ವಿಂಟಲ್ಕ್. ಮತ್ತೆ ಅದಕ್ಕೆ ನಿಮ್ಗೆ ಏನ ಸಮಸ್ಯೆ ಬಂದ್ರೆ ನಾ ಇರ್ತೇನೆ ನಿಮ್ಮ ಬೆನ್. ನೀವು ನನಗೆ ಓಟ್ ಹಾಕ್ರೆ ಆರಿಸ್ತಾರೆ. ಇಷ್ಟು ಹೇಳಿ ನಾನು ಭಾಷಣ ಮುಗಿಸ್ತೇನೆ. ನಮಸ್ಕಾರ ವೀಕ್ಷಕರಿಗೆ, ನೀವು ನೋಡ್ತಾ ಇದ್ದೀರಾ ಲೋಕಲ್ ನ್ಯೂಸ್. ಈ ನ್ಯೂಸ್ ನಲ್ಲಿ ಇವತ್ತೇ ಕಾಣ್ತಾ ಇರೋದು ಇವತ್ತಿನ ದಿನನಿತ್ಯದ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಇದೇ ಆಗಿದೆ. ಅದು ಏನಂದ್ರೆ ನಿನ್ನೆ ನಡೆದಂತ ಇಲೆಕ್ಷನ್ ಅಲ್ಲಿ ಸಾಹುಕಾರರು 30,000 ಮತಗಳಿಂದ ಗೆದ್ದು ಬಂದಿದ್ದಾರೆ. ಅವರನ್ನ ಭೇಟಿಯಾಗಿ ಮಾತಾಡ್ಸೋಣ ಒಂದು ಸಣ್ಣ ವಿರಾಮದ ನಂತರ. ಅಂತೂ ಇಂತೂ ಆರಿಶ್ ಬಾನಿ ಕನಸ ನನಸಾಯ್ತ. ಧಾರಣಿ ಹೆಚ್ಚು ಮಾಡತ್ತಾರ. ಧಾರಣಿ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಂದಾರ. ನಾ ಹೇಳಿದು ಬರೇ 4 ಸುಳ್ಳು ಹೇಳೀನಿ. ರೈತರ ಸತ್ತರೇನು ಬಿಟ್ರೇನು ನನಗೇನ್ ಮಾಡೋದು? ನನ್ನ ಬಿಸ್ನೆಸ್ ನಡೀತಾ ಇರ್ಬೇಕು, ನಾನು ನೋಡ್ತಾ ಇರ್ಬೇಕು ಅಷ್ಟೇ. ಇಲೆಕ್ಷನ್ ಮುಗಿತು, ರಿಸಲ್ಟು ಬತ್ತು. ಇನ್ನ ಮುಂದಿನ ಕೆಲಸ ನೋಡ್ಕೋಬೇಕೇನು. ರೊಕ್ಕ ಇನ್ನು ಯಾರು ಕೊಡೋದಾರ? ಈಗ ಇವತ್ತು ಶಿವನ ಮನೆಗೆ ಹೋಗ್ಬೇಕು, ಇವತ್ತು ವಸೂಲಿ ಮಾಡಬೇಕು. ಶಿವಂದ ಡೇಟ್ ಬಂದಾಚಿ. ದೇವ್ರೆ, ಧಾರ್ನಿ ಕೇಳಕೊಂಡೇನಪ್ಪ, ಎಲ್ಲ ರೇಟ್ ಚಲೋ ಆಗೋಂಗ್ ಮಾಡಪ್ಪ. ನಮಸ್ಕಾರ ಮಾಲಕ. ನಮಸ್ಕಾರ ಶಿವ. ಮಾಲಕ್ರ ಗೊಂಜಾಳ ಧಾರಣಿ ಕೇಳಕ್ ಬಂದಿನಲ್ಲ. ಶಿವ್, ನಿನ್ ಗೊತ್ತೈತ ಧಾರಣಿ ಅಂತೂ ಎಲ್ಲ ಹೇಳೈತಮ್ಮ. ಈಗ ಮತ್ 1,000 ರೂಪಾಯಿ ಕ್ವಿಂಟಲ್ ಅಂತೂ ಈಗ ಹೆಂಗೈತಿ?
ನ್ಯಾಯಾಲಯ ಅನ್ನೋದು ರಾಜಕಾರಣ ಗೊತ್ತೈತಿ ನನಗೆ. ಒಂದಿನ ಹಂಗ ಒಂದಿನ ಹಿಂಗ. ನಾವ್ ಏನ್ ಮಾಡೋರಪ್ಪ, ಅವ್ರು ಹೆಂಗ್ ಹೇಳ್ತಾರ ಅವ್ನು ಕೇಳ್ಬೇಕಾಗಿರ್ತೈತಿ. 1000 ರೂಪಾಯಿ ಕ್ವಿಂಟಲ್ ಅದು ಹಿಡಿತನು, ಮತ್ತೆ ಎಲ್ಲ ಕ್ವಾರ್ಟರ್ನು ಮತ್ತ ನಿನಗ ಲಾಸ್ ಆಕತ್ ನೋಡತ್ತಮ್ಮ. ಮಾಲಕರ ಸಾಲೆಲ್ಲ ಕುತ್ತಿಗೆ ಬಂದಿದ್ರಿ, ಹ್ಯಾಂಗ್ ಮಾಡ್ಬೇಡ್ರಿ. ನೋಡಿ ಧಾರಣಿ ನೀವು ಸ್ವಲ್ಪ ಶಿವ್ ಭಾಳ ಆತ್ಮೀಯತೆ ಹೇಳ್ತಾನು, ದಾರಿ ಅಂತ ಭಾಳ ಇರ್ತೈತಿ. ನ್ಯಾಯಾಲಯವ್ರು ಹೆಂಗ್ ಹೇಳ್ತಾರ ಹಂಗೆ ಕೇಳ್ಬೇಕು. ಕೊಟ್ಟ ನೀನ್ ಸಾಕಿ ಭಾಳ ಆದ್ರೆ ಒಂದು 50,000 60,000 ಪಾಠ ಬರ್ಬೋದು. ನೋಡಿ ವಿಚಾರ ಮಾಡ. ಮಾಲಕರ ರೈತ ಬಿತ್ತಿದ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕರೆ ದೇವ್ರ ನಮ್ ಜೊತೆ ಇದ್ದಂಗಿರ್ತಾನೆ. ಒಂದ್ ವೇಳೆ ರೈತ ಬಿತ್ತಿದ ಬೆಳೆಗೆ ಬೆಲೆನ ಸಿಗ್ಲಿಕ್ಕಂದ್ರೆ ದೇವ್ರ ಬೆಲೆಗೆ ನಾವು ಹೋಗ್ಬೇಕಿತ್ರಿ. ಹೆಂಗಾರ ಮಾಡ್ರಿ. ಶಿವ್ ನಿನ್ನ ಮನಸ್ಸಿನ ಮಾತು ನನಗೆ ಗೊತ್ತಾಕೈತಿ. ದಾರಿನ ಹೆಂಗತ್ ನಾ ತಗೋಬೇಕಾರ್ತೈತಿ. ಈಗ ನೋಡಿಲ್ಲ ತೊಗರಿ ಹೆಂಗ್ ಬಿದ್ದಾವ್, ಚೀಲ ನೋಡಲ್ಲ ಹೆಂಗ್ ಬಿದ್ದಾವಲ್ಲಿ. ನಾ ಏನ್ ಮಾಡಕ್ಕಾಗಲ್ಲ, ಆಲ್ರೆಡಿ ಫುಲ್ ಲಾಸ್ ಆಗೈತೆ ಹಂಗಾಗಿ. ನೀನ್ ಇಚ್ಛೆ. ಬರ್ತೀನ್ರಿ ಮಾಲಕರ. ಆಯ್ತು ಸರಿ, ಹೋಗ್ಬಾತಮ್ಮ. ಸಾವುಕಾರದ ರೊಕ್ಕ ಕೊಡ್ಬೇಕು. ದೇವ್ರೆ ಮಾಡಿದ್ರಪ್ಪ. ಅಯ್ಯೋ ದೇವ್ರೆ, ಗೌಡ್ರ ಬಂದ್ರಲ್ಲ. ನಮಸ್ಕಾರ ಗೌಡ್ರ. ನಮಸ್ಕಾರ ಬಾ ಶಿವಪ್ಪ, ನಮಸ್ಕಾರ. ಗೌಡ್ರ ಧಾರಣೆ ಕೇಳಕ್ ಹೋಗಿದ್ದೇನ್ರಿ, ಎಲ್ಲಾ ಧಾರಣೆ ಒಮ್ಮೆ ಎಳ್ದಿತ್ತಾನ ಆತಾರ್ರಿ. ಹೆಂಗ್ರಿ ಗೌಡ್ರ ಹಿಂಗಾದ್ರ? ನೋಡ್ ಬಾ ಶಿವಪ್ಪ, ನಿನಗೂ ಎಲ್ಲ ಗೊತ್ತಿದ್ದು ಮಾತನ ಐತಿ. ಈ ಸರ ಇಲೆಕ್ಷನ್ದಾಗ ನಾನು ಟಿಕೆಟ್ ವಾಪಸ್ ತಗೊಂಡನ. ಎಲ್ಲ ರಾಜಕೀಯ ಸಾವುಕಾರದ ನಮ್ದು ಏನೈತಿ. ಗೌಡ್ರ ನೀವು ಎಲ್ಲ ಅನನ್ ನಾವು ಹೊಟ್ಟದು ಎಲ್ಲ ಹಾಕಿವ್ರಿ. ಸ್ವಲ್ಪ ನೋಡ್ರಿ ನಮ್ ಕಡೆ ಸ್ವಲ್ಪ ಬಡವ್ರಿಗೆ. ಸಾವುಕಾರ ಇದಾರಲ್ಲ, ಸಾವುಕಾರದಾರು ಕೇಳೋನು ಅಟ್ಯಾಕ್ ತಲೆ ಕೆಡ್ಸೋತಿ. ಒಟ್ಟ ಕಾಳಜಿ ಪಡತಾರ. ಇವು ಎಲ್ಲಿದಾನವ? ಅವ್ರ ಹೊರಗಡೆ ಹೋಗ್ಯಾರಿ. ಶಿವ ಬಂದ್ರೆ ಸಾವುಕಾರ ಬಂದ್ ಹೋಗ್ಯಾನ ಹೇಳುವ. ಆಯ್ತಲ್ರಿ, ಬಂದಿಂದ ಹೇಳ್ತೇನ್ರಿ. ಚಾಲು ಮಾಡು.